ಶಂಕರಾಂಶ ಭೂಮ ಶಂಕರಾರ್ಯಪೀಠ ಸದ್ಗುರುನ್ ಶುದ್ಧ ಸತ್ವಭಾಸುರಾನ್ ಸುವರ್ತ್ಮನೀತ ಭೂಸುರಾನ್ ಸರ್ವಭೂತ ಸೌಖ್ಯದಾನ್ ಕ್ಷಮಾಕರಾನ್ ಯತೀಶ್ವರ. ಸಂದರ್ಶನಂ ವಿತನುತೆ ಪಿತೃದೇವ ನೃಣಾಂ ಮಾಸಾಬ್ದವಾಸರದಲೈರಥ ಊರ್ಧ್ವಗಮ್ಯತ್ ಸವ್ಯಂ ಕ್ವಚಿತ್ ಕ್ವಚಿದುಪೈತ್ಯಪಸವ್ಯಮೇಕಂ ಜ್ಯೋತಿಃ ಪರಂ ದಿಶತು ವಸ್ತ್ವಮಿತಾಂ ಶ್ರಿಯಂ ನಃ. ಧರ್ಮಬಂಧುಗಳಿಗೆ ಸ್ವಾಗತ. ಫಲದೀಪಿಕಾ ಗ್ರಂಥದ 3ನೇ ಅಧ್ಯಾಯವನ್ನು ನಾವು ಅಧ್ಯಯನ ಮಾಡ್ತಾ ಇದ್ವಿ. ಅದರಲ್ಲಿ 13 ವರ್ಗಗಳು ಎಂಬುದಾಗಿ ಗ್ರಹಗಳಿಗೆ ಹೇಳಿದ್ದಾರೆ. ಪ್ರತಿಯೊಂದು ರಾಶಿಗೂ 30 ಅಂಶವನ್ನು ತಗೊಂಡು ಅದನ್ನ ಎಷ್ಟೆಷ್ಟು ವಿಧವಾಗಿ ನಾವು ವಿಂಗಡಣೆ ಮಾಡಿ ಎಷ್ಟೆಷ್ಟು ಸೂಕ್ಷ್ಮವಾಗಿ ಒಂದು ರಾಶಿಯಿಂದ ಫಲಚಿಂತನೆಯನ್ನ ಮಾಡಬಹುದು ಅನ್ನೋದಕ್ಕೆ ಒಂದು ನಿದರ್ಶನವಾಗಿ ಆದರ್ಶ ರೂಪದಲ್ಲಿ ಈ ಒಂದು ವಿಷಯವನ್ನ ಪ್ರತಿಪಾದನೆ ಮಾಡಿ ಕೊಟ್ಟಿದ್ದಾರೆ. ಅದರಲ್ಲಿ ಈಗ 7ನೆಯ ಶ್ಲೋಕ, ವರ್ಗಾನ್ ಯೋಜಯತು ತ್ರಯೋದಶ ಸುಹೃತ್ ಸ್ವರ್ಕ್ಷೋಚ್ಚಭೇಷು ಕ್ರಮಾದ್ ದ್ವಿಸ್ತ್ರಿಃ ಪಂಚ ಚತುರ್ನವಾದ್ರಿ ವಸುಷಟ್ ಸಂಖ್ಯಾಸು ವರ್ಗೈಕ್ಯತಃ ಪ್ರಾಹುಶ್ಚೋತ್ತಮ ಪಾರಿಜಾತ ಕಥಿತೌ ಸಿಂಹಾಸನಂ ಗೋಪುರಂ ಚೇತ್ಯೈರಾವತ ದೇವಲೋಕ ಸುರಲೋಕಾಂಶಾಂಶ್ಚ ಪಾರಾವತಂ ಎಂಬುದಾಗಿ ಹೇಳಿದರು. ಈಗ ಯಾವ ಒಂದು 13 ವಿಷಯಗಳನ್ನು ಹೇಳಿದೇವೆಯೋ ಅದರಲ್ಲಿ ಸುಹೃತ್, ಸ್ವರ್ಕ್ಷ ಮತ್ತು ಉಚ್ಚಭ, ಆಯಾ ಗ್ರಹಗಳು ಒಂದು ವೇಳೆ ಸ್ವಕ್ಷೇತ್ರದಲ್ಲೋ ಮಿತ್ರಕ್ಷೇತ್ರದಲ್ಲೋ ಉಚ್ಚಕ್ಷೇತ್ರದಲ್ಲೋ ಇದ್ರೆ ಅದನ್ನೂ ಕೂಡ ಈ ದಶವರ್ಗದೊಡನೆ ಸೇರಿಸಿಕೊಂಡಾಗ ತ್ರಯೋದಶ ವರ್ಗ ಎಂಬುದಾಗಿ ಆಗುತ್ತೆ. ಈ ತ್ರಯೋದಶ ವರ್ಗಗಳಲ್ಲಿ ಒಂದು ವೇಳೆ ಯಾವುದಾದರೂ 2 ವರ್ಗಗಳಲ್ಲಿ ಶುಭಗ್ರಹ ಸಂಯೋಗ ಬಂದರೆ, ಶುಭ ಕ್ಷೇತ್ರ ಬಂದರೆ, ವರ್ಗೋತ್ತಮಾಂಶ ಬಂದರೆ, ಉತ್ತಮ ನವಾಂಶ ಬಂದರೆ, ಸ್ವಕ್ಷೇತ್ರ ಬಂದರೆ ಅಥವಾ ಮಿತ್ರಕ್ಷೇತ್ರ ಬಂದರೆ, ಈ ರೀತಿಯಾಗಿ ಏನು ಶುಭ ಲಕ್ಷಣಗಳನ್ನು ನಾವು ಹೇಳಿದೇವೆಯೋ ಆ ಶುಭ ಲಕ್ಷಣಗಳು ಒಂದು ವೇಳೆ ಯಾವುದೇ ಒಂದು ಗ್ರಹದ ಅಥವಾ ಒಂದು ಲಗ್ನದ್ದೇ ಇಟ್ಕೊಳ್ಳೋದಾದ್ರೆ ನಾವು ಲಗ್ನದ ದಶವರ್ಗದಲ್ಲಿ 2 ವರ್ಗಗಳು ಮಾತ್ರ ಒಂದು ವೇಳೆ ಶುಭ ಸೂಚನೆಗಳಿಂದ ಕೂಡಿದ್ರೆ ಅಥವಾ ಶುಭಗ್ರಹ, ಸ್ವಕ್ಷೇತ್ರ, ನವಾಂಶ, ವರ್ಗೋತ್ತಮಾಂಶ, ಉಚ್ಚಕ್ಷೇತ್ರ ಈ ರೀತಿಯಾದಂತಹ ಲಕ್ಷಣಗಳಿಂದ ಕೂಡಿದ್ರೆ ಅವಾಗ ಅದನ್ನ ಪಾರಿಜಾತ ಎಂಬುದಾಗಿಯೋ, 3ರಿಂದ ಕೂಡಿದ್ರೆ ಉತ್ತಮ ಎಂಬುದಾಗಿಯೋ, 5ರಿಂದ ಕೂಡಿದ್ರೆ ಸಿಂಹಾಸನ, 4ರಿಂದ ಕೂಡಿದ್ರೆ ಗೋಪುರ, 9ರಿಂದ ಕೂಡಿದ್ರೆ ಐರಾವತ, ಅದ್ರಿ ನವ ಅಂದ್ರೆ 9, ಅದ್ರಿ ಅಂದ್ರೆ 7, 7ರಿಂದ ಕೂಡಿದ್ರೆ ದೇವಲೋಕ, ವಸು ಅಂದ್ರೆ ಅಷ್ಟವಸುಗಳು, ಅದರಿಂದ 8ರಿಂದ ಕೂಡಿದ್ರೆ 8 ವರ್ಗಗಳಲ್ಲಿ ಈ ರೀತಿಯಾದ ಸನ್ನಿವೇಶಗಳು ಬಂದ್ರೆ ಅದನ್ನ ಸುರಲೋಕ ಎಂಬುದಾಗಿಯೂ, ಮತ್ತು 6 ವರ್ಗಗಳಲ್ಲಿ ಈ ರೀತಿಯಾದ ಶುಭ ಸಂಯೋಗ ಬಂತು ಅಂತಂದ್ರೆ ಅದನ್ನ ಪಾರಾವತ ಎಂಬುದಾಗಿಯೂ ಕರೆಯಬೇಕು ಎಂಬುದಾಗಿ ಈ ಶ್ಲೋಕದ ತಾತ್ಪರ್ಯವನ್ನ ಅರ್ಥ ಮಾಡ್ಕೊಳ್ಬೇಕು. ಒಟ್ಟು ಈ ಶ್ಲೋಕದಲ್ಲಿ ಏನ್ ಹೇಳಿದ್ದಾರೆ ಅಂತ ಕೇಳಿದ್ರೆ, ಈ ಐರಾವತಾಂಶ, ಪಾರಾವತಾಂಶ, ದೇವಲೋಕ, ಸಿಂಹಾಸನ, ಗೋಪುರ, ಪಾರಿಜಾತ ಇತ್ಯಾದಿಯಾಗಿ ಏನು ಹೇಳ್ತೀವಿ, ಮುಂದೆ ಇದರ ಫಲವನ್ನು ಹೇಳ್ತಾರೆ. ಅಂದ್ರೆ ಷಡ್ವರ್ಗದ ಕಡೇ ಪಕ್ಷ ಷಡ್ವರ್ಗದ ಚಿಂತನೆಯಾದರೂ ಜ್ಯೋತಿಷದಲ್ಲಿ ಮಾಡಬೇಕು ಎಂಬುದಾಗಿ ನಮ್ಮ ಹಿರಿಯರು ಪರಂಪರೆಯಲ್ಲಿ ನಮಗೂ ಹೇಳ್ತಾ ಇದ್ರು. ಷಡ್ವರ್ಗದ ಚಿಂತನೆ ಇಲ್ಲದೆ ಯಾವುದೇ ಫಲಚಿಂತನೆ ಅರ್ಧಂಬರ್ಧವಾಗುತ್ತೆ ಅಂತ ವಿಷಯ. ಅದರಿಂದ ಪ್ರತಿಯೊಂದು ಗ್ರಹಕ್ಕೂ ಪ್ರತಿಯೊಂದು ಭಾವಕ್ಕೂ ಷಡ್ವರ್ಗವನ್ನ ಮಾಡಬೇಕು. ಬರೀ ಷಡ್ವರ್ಗ ಅಲ್ಲ, ದಶವರ್ಗವನ್ನ ಮಾಡಿ ಅದರಲ್ಲಿ ಶುಭಗ್ರಹ ಯೋಗ ಅನ್ನುವಂಥದ್ದು, ಶುಭ ಸ್ಥಿತಿ ಅನ್ನುವಂಥದ್ದು, ಉತ್ತಮವಾದ ಪರಿಸ್ಥಿತಿ ಅನ್ನುವಂಥದ್ದು ಬಂದ್ರೆ ಫಲವನ್ನು ಹೇಗೆ ಚಿಂತನೆ ಮಾಡಬೇಕು. ಅದೇ ಪಾಪಗ್ರಹ ಸ್ಥಿತಿ, ಪಾಪ ದೃಷ್ಟಿಗಳು ಅಥವಾ ಪಾಪ ಕ್ಷೇತ್ರ, ಶತ್ರು ಕ್ಷೇತ್ರದಲ್ಲಿರುವಂಥದ್ದು, ನೀಚತ್ವ ಇತ್ಯಾದಿಗಳೆಲ್ಲ ಬಂತು ಅಂತ ಆದ್ರೆ ಹೇಗೆ ಲೆಕ್ಕ ಹಾಕಬೇಕು. ಈಗ ಸೂರ್ಯ ಉದಾಹರಣೆಗೆ ಮೇಷಲಗ್ನವಾಗಿದೆ ಅಂತ ಇಟ್ಕೊಳ್ಳೋಣ. ಮೇಷಲಗ್ನದ ಒಂದು ನವಾಂಶವನ್ನ ನಾವು ನೋಡುವಂಥ ರೂಢಿ ಉಂಟು. ಬರೀ ನವಾಂಶವಷ್ಟೇ ಅಲ್ಲ, ದಶವರ್ಗವನ್ನ ನೋಡಬೇಕು, ಅದು ಬೇಡ, ಷಡ್ವರ್ಗವನ್ನ ನೋಡ್ತಾ ಇದ್ದೀವಿ. ಅದರಲ್ಲಿ ಮೇಷ ಲಗ್ನಾಧಿಪತಿಯು ಒಂದು ವೇಳೆ ಅವನು ಕರ್ಕಾಟಕಾಂಶವನ್ನ ಪಡೆದುಕೊಂಡಿದ್ದರೆ ಅವಾಗ ಏನು ಫಲ, ಮಕರಾಂಶಕವನ್ನ ಪಡ್ಕೊಂಡಿದ್ದರೆ ಏನು ಫಲ, ಅವನ ಅಧಿಪತಿ ಈಗ ಸಪ್ತಮಾಂಶದ ಅಧಿಪತಿ ಇರಬಹುದು, ದ್ವಾದಶಾಂಶದ ಅಧಿಪತಿ ಇರಬಹುದು. ದ್ವಾದಶಾಂಶದ ಅಧಿಪತಿ ಒಂದು ವೇಳೆ ಮೇಷಲಗ್ನಾಧಿಪತಿಗೆ
ಅವನು ಶತ್ರುವಾಗಿ ಬರ್ತಾ ಇದನೋ, ಮಿತ್ರನಾಗಿ ಬರ್ತಾ ಇದನೋ, ಉಚ್ಚಕ್ಷೇತ್ರದಲ್ಲಿ ಬರ್ತೀನೋ, ಈ ರೀತಿಯಾಗೆಲ್ಲ ಚಿಂತನೆ ಮಾಡಿ ಅದರಲ್ಲಿ ಕಡೇ ಪಕ್ಷ 2 ವರ್ಗಗಳಾದರೂ ಶುಭಗ್ರಹ ಯೋಗದಿಂದ ಬಂದ್ರೆ ಅವಾಗ ಅದನ್ನ ನಾವು ಪಾರಿಜಾತಾಂಶ ಎಂಬುದಾಗಿ ಕರಿತೇವೆ. ಈ ರೀತಿಯಾಗಿ ಕ್ರಮವಾಗಿ ಹೇಳ್ಕೊಂಡು ಬಂದಿದ್ದಾರೆ. ಈಗ ಮುಂದಕ್ಕೆ ಆಯಾಯ ಅಂಶಕದಲ್ಲಿ ಅಂದ್ರೆ ಪಾರಿಜಾತಾಂಶ, ಐರಾವತಾಂಶ, ಪಾರಿಜಾತಾಂಶದಿಂದ ಐರಾವತಾಂಶದವರೆಗೆ ಹೇಳಿರುವಂತಹ ಅಂಶಗಳಲ್ಲಿ ಷಡ್ವರ್ಗಗಳಿಂದ ಅಥವಾ ದಶವರ್ಗದಿಂದ ಬರುವಂತಹ ಅಂಶಗಳಲ್ಲಿ ಹುಟ್ಟಿದರೆ ಏನೇನು ಫಲ ಬರಬಹುದು ಅನ್ನುವುದನ್ನ ಹೇಳ್ತಾ ಇದ್ದಾರೆ. ಇದು ಕೇವಲ ಜನ್ಮಕ್ಕೆ ಮಾತ್ರ ಸಂಬಂಧಪಟ್ಟಿದ್ದಲ್ಲ, ಪ್ರಶ್ನಾದಿಗಳಲ್ಲೂ ಕೂಡ ಈ ಷಡ್ವರ್ಗವನ್ನು ಇಟ್ಟು, ಈ ಷಡ್ವರ್ಗದಿಂದ ಅಥವಾ ದಶವರ್ಗದನ್ನ ಇಟ್ಟು ಈ ಯೋಗಗಳೆಲ್ಲ ಒಂದು ವೇಳೆ ಬಂತು ಅಂತ ಆದ್ರೆ ಅದನ್ನ ಆಯಾಯ ಪ್ರಶ್ನೆಗೆ ತಕ್ಕಂತೆ ಅದನ್ನ ಅಲ್ಲಲ್ಲಿ ಅಳವಡಿಸ್ಕೊಳ್ಬೇಕಾದಂತಹ ಸನ್ನಿವೇಶವನ್ನು ನಾವು ಜ್ಞಾಪಿಸ್ಕೊಳ್ಬೇಕು. ಈಗ 8ನೆಯ ಶ್ಲೋಕ. ಆರ್ಯಾನಲ್ಪ ಗುಣಾರ್ಥ ಸೌಖ್ಯ ವಿಭವಾನ್ ಯಃ ಪಾರಿಜಾತಾಂಶಕಃ ಸ್ವಾಚಾರಂ ವಿನಯಾನ್ವಿತಂಚ ನಿಪುಣಂ ಯದ್ಯುತ್ತಮಾಂಶೇ ಸ್ಥಿತಃ ಖೇಟೋ ಗೋಪುರ ಭಾಗಗ ಶುಭಮತಿಂ ಸ್ವಕ್ಷೇತ್ರಗೋ ಮಂದಿರಂ ಯಸ್ಸಿಂಹಾಸನಗೋ ನೃಪೇಂದ್ರದಯಿತಂ ಭೂಪಾಲತುಲ್ಯಂ ನರಂ. ಈಗ ಖೇಟಃ ಅಂತಂದ್ರೆ ಯಾವುದೇ ಗ್ರಹವಾದರೂ ಪಾರಿಜಾತಾಂಶಕಃ, ಪಾರಿಜಾತಾಂಶಕವನ್ನ ಪಡ್ಕೊಂಡಿದ್ರೆ, ಪಾರಿಜಾತಾಂಶ ಅಂತಂತ ಹೇಳಿದ ಕೂಡಲೇ ನಮ್ಮ ಮನಸ್ಸಿಗೆ ಬರಬೇಕಾದ ವಿಷಯ ಏನು ಅಂತ ಕೇಳಿದ್ರೆ, ದಶವರ್ಗದಲ್ಲಿ ಯಾವುದಾದ್ರೂ 2 ವರ್ಗದಲ್ಲಾದರೂ ಶುಭಗ್ರಹ ಸಂಯೋಗ ಉಂಟಾದರೆ ಆಗ ಆ ಗ್ರಹವು, ಆ ಖೇಟ, ಆ ಗ್ರಹವು ಪಾರಿಜಾತಾಂಶಕವನ್ನ ಉಳ್ಳದ್ದು ಅಂತ ಲೆಕ್ಕ ಆಗುತ್ತೆ. ಹೀಗೆ ಜಾತಕದಲ್ಲಿ ಯಾವುದಾದರೊಂದು ಗ್ರಹವು ಪಾರಿಜಾತಾಂಶಕವನ್ನ ಹೊಂದಿದ್ದು, ಅಂತಹ ಒಂದು ಪಾರಿಜಾತಾಂಶಕವನ್ನ ಹೊಂದಿರುವಂತಹ ಗ್ರಹ ಸ್ಥಿತಿಯುಳ್ಳಂತಹ ಒಬ್ಬ ವ್ಯಕ್ತಿಗೆ ಏನು ಫಲ ಅಂತ ಕೇಳಿದ್ರೆ ಆರ್ಯ, ಅವನು ಋಷಿ ಪರಂಪರೆಗೆ ಹೊಂದಿಕೊಂಡು ಹೋಗುವಂತಹ ಗುಣ ಸ್ವಭಾವವುಳ್ಳವನಾಗಿರ್ತಾನೆ. ಅನಲ್ಪ ಗುಣ, ಅಲ್ಪ ಸ್ವಲ್ಪ ಗುಣಗಳಲ್ಲ, ಅನಲ್ಪ ಅಂತಂದ್ರೆ ಅತ್ಯಧಿಕವಾದಂತಹ ಗುಣಗಳನ್ನ ಹೊಂದಿರ್ತಾನೆ. ಅರ್ಥವನ್ನ ಹೊಂದಿರ್ತಾನೆ. ಅರ್ಥ ಅನ್ನೋದಕ್ಕೆ ಇಲ್ಲಿ ದುಡ್ಡು, ಕಾಸು, ಸಂಪತ್ತು ಅನ್ನೋ ವಿಷಯವನ್ನ ತಗೊಳ್ಬೇಕು. ಅದೇ ರೀತಿಯಾಗಿ ಸೌಖ್ಯವಾನ್, ಸುಖ ಇರುತ್ತೆ, ನೆಮ್ಮದಿ ಇರುತ್ತೆ ಜೀವನದಲ್ಲಿ. ಅದೇ ರೀತಿಯಾಗಿ ವಿಭವಾನ್, ಅನೇಕ ವಿಧವಾದಂತಹ ಸಂಪತ್ತುಗಳು ಅವನಿಗೆ ಬರುತ್ತೆ. ದುಡ್ಡು ಕಾಸು ಬಿಟ್ಟು ಇನ್ನುಳಿದಂತಹ ಸಂಪತ್ತುಗಳು, ದ್ರವ್ಯಾದಿ ಸಂಪತ್ತುಗಳು, ಅದೆಲ್ಲವೂ ಕೂಡ ವಿಭವ ಅಂತ ಕರಿತೀವಿ. ಇದೆಲ್ಲವೂ ಕೂಡ ಅವನಿಗೆ ಉಂಟಾಗುತ್ತೆ. ಪಾರಿಜಾತಾಂಶಕದಲ್ಲಿ ಹುಟ್ಟಿದವನಿಗೆ ಈ ರೀತಿಯಾದಂತಹ ಒಂದು ಯೋಗಿಗಳು ಬರುತ್ತೆ ಅಂತ ಹೇಳಿದ್ರು. ಆಮೇಲೆ ಉತ್ತಮಾಂಶ ಅಂತ ಹೇಳಿದ್ರು. 3 ವರ್ಗಗಳು ಒಂದು ವೇಳೆ ಶುಭ ಸಂಪರ್ಕವನ್ನು ಹೊಂದಿ ಬಂದಿದ್ರೆ ಅವಾಗ ಅದನ್ನು ಉತ್ತಮಾಂಶ ಅಂತ ಕರಿತೇವೆ. ಆ ಉತ್ತಮಾಂಶೇ ಸ್ಥಿತ, ಉತ್ತಮಾಂಶದಲ್ಲಿ ಜನಿಸಿದಂತಹ ಗ್ರಹವು ಅಥವಾ ಉತ್ತಮಾಂಶದಲ್ಲಿರುವಂತಹ ಗ್ರಹವು ಆ ಜಾತಕನಿಗೆ ಏನು ಫಲವನ್ನು ಉಂಟು ಮಾಡುತ್ತೆ ಅಂತ ಕೇಳಿದ್ರೆ, ಸ್ವಾಚಾರಂ ವಿನಯಾನ್ವಿತಂ ನಿಪುಣಂಚ. ಸ್ವಾಚಾರಂ, ಸ್ವಧರ್ಮ ನಿರತಿಯನ್ನು ಹೇಳುತ್ತೆ. ಅವನು ಯಾವ ವರ್ಗದಲ್ಲಿ ಹುಟ್ಟಿದಾನೋ, ಯಾವ ವರ್ಣದಲ್ಲಿ ಹುಟ್ಟಿದಾನೋ ಆ ವರ್ಣಾಶ್ರಮ ಧರ್ಮವನ್ನು ಪಾಲಿಸುವಂತವನಾಗ್ತಾನೆ. ಆ ನಂತರದಲ್ಲಿ ವಿನಯಾನ್ವಿತಂ, ವಿನಯ ಅನ್ನುವಂಥದ್ದು ಅವನಲ್ಲಿ ಬರುತ್ತೆ. ಅದೇ ರೀತಿಯಾಗಿ ನಿಪುಣಂ, ನೈಪುಣ್ಯ ಇರುತ್ತೆ, ಕುಶಲತೆ ಇರುತ್ತೆ, ಮಾಡುವ ಕೆಲಸದಲ್ಲಿ ಸ್ಕಿಲ್ಫುಲ್, ಹಿ ವಿಲ್ ಬಿ ಎ ಸ್ಕಿಲ್ಫುಲ್ ಫೆಲೋ ಅನ್ನೋ ಅರ್ಥವನ್ನು ಹೇಳಿದ್ರು. ಇದು ಉತ್ತಮಾಂಶದಲ್ಲಿ ಬರುವಂತಹ ಒಂದು ಫಲ. ಆಮೇಲೆ ಖೇಟಃ ಗೋಪುರ ಭಾಗಗಃ, ಒಂದು ವೇಳೆ ಗ್ರಹವು ಗೋಪುರಾಂಶಕವನ್ನ ಪಡೆದಿದ್ರೆ, ಆ ಗೋಪುರಾಂಶಕದಲ್ಲಿ ಗ್ರಹವಿದ್ದು ಜಾತಕನಿಗೆ ಏನು ಫಲವನ್ನು ಹೇಳಬೇಕು ಅಂತ ಕೇಳಿದ್ರೆ, ಶುಭಮತಿಂ ಸ್ವಕ್ಷೇತ್ರಗೋ ಮಂದಿರಂ. ಶುಭಮತಿಂ, ಅವನಿಗೆ ಒಳ್ಳೆಯ ಬುದ್ಧಿ, ಒಳ್ಳೆಯ ಸಂಸ್ಕಾರವಿರುತ್ತೆ ಅಂತ ಹೇಳಬೇಕು. ಅಷ್ಟೇ ಅಲ್ಲದೆ ಸ್ವಕ್ಷೇತ್ರ, ಅವನು ತನ್ನ ಕ್ಷೇತ್ರದಲ್ಲೇ ವಾಸ ಮಾಡುವಂಥವನಾಗ್ತಾನೆ. ಅದೇ ರೀತಿಯಾಗಿ ಗೋ ಮತ್ತು ಮಂದಿರಂ, ಕೊಟ್ಟಿಗೆ, ಹಸುವಿನ ಸಂಪರ್ಕ, ಗೋವುಗಳ ಸಂಪರ್ಕ ಅಂದ್ರೆ ಧರ್ಮದ ಸಂಪರ್ಕ ಅವನಿಗೆ ಇರುತ್ತೆ. ಅದೇ ಜೊತೆಯಲ್ಲಿ ಮಂದಿರ ಅಂತ ಹೇಳಿದ್ರಿಂದ ದೇವತಾಯತನಾದಿಗಳು, ಮಠಾಯತನ, ದೇವತಾಯತನ ಇತ್ಯಾದಿಗಳು ಕೂಡ ಅವನಿಗೆ ಸಂಪರ್ಕದಲ್ಲಿ ಬರುತ್ತವೆ ಅಂತ ಲೆಕ್ಕ. ಈಗ ಯಾರೋ ಒಬ್ರು ಮಠದ ಧರ್ಮಾಧಿಕಾರಿಗಳಾಗ್ತಾರೆ, ದೇವಸ್ಥಾನದ ಟ್ರಸ್ಟಿಗಳಾಗ್ತಾರೆ. ಈ ರೀತಿಯಾದಂತೆಲ್ಲ ಆಗ್ಬೇಕು ಅಂತ ಆದ್ರೆ ಎಲ್ಲರೂ ಕೂಡ ದೇವಸ್ಥಾನದ ಟ್ರಸ್ಟಿ ಆಗಕ್ಕಾಗಲ್ಲ. ಇವತ್ತು ಹೊರನೋಟದಲ್ಲಿ ನಮ್ಗೆ ಏನ್ ಅನಿಸ್ಬಹುದು, ದುಡ್ಡು ಕೊಟ್ಟವ್ರು ಹೀಗಾಗ್ತಾರೆ ಅನ್ನೋ ತರ ಅನಿಸಿದ್ರು, ಹಾಗೆ ದುಡ್ಡು ಕೊಡುವಂತಹ ಬುದ್ಧಿ ಬರಬೇಕಲ್ಲ. ಆ ಬುದ್ಧಿ ಬರಬೇಕು ಅಂತ ಆದ್ರೆ ಈ ರೀತಿಯಾದಂತಹ ಗ್ರಹಸ್ಥಿತಿ ಇರಬೇಕಾಗತ್ತೆ. ಯಾವುದಾದರೂ ಮುಖ್ಯವಾದ ಗ್ರಹಗಳು, ಲಗ್ನಾಧಿಪತಿಯೋ, ಅಂದ್ರೆ ನವಮಾಧಿಪತಿಯೋ, ಪಂಚಮಾಧಿಪತಿಯೋ, ಈ ರೀತಿಯಾದಂತಹ ಶುಭ ವರ್ಗಗಳನ್ನ ಪಡ್ಕೊಂಡು ಬಂದಿದ್ರೆ ಅವಾಗ ಗೋಪುರಾಂಶಕವನ್ನು, ಪಾರಿಜಾತಾಂಶಕವನ್ನು ಪಡ್ಕೊಂಡು ಬಂದಿದ್ರೆ ಅವಾಗ ಧರ್ಮ ಕರ್ಮ ಸಂಯೋಗ ಇತ್ಯಾದಿಗಳೆಲ್ಲ ಆಗುತ್ತೆ ಅನ್ನೋ ವಿವೇಕವನ್ನ ನಾವು ತೆಗೆದುಕೊಳ್ಬೇಕು. ಅದೇ ರೀತಿಯಾಗಿ ಸಿಂಹಾಸನಗಃ, ಸಿಂಹಾಸನಾಂಶ. ಸಿಂಹಾಸನಾಂಶ ಅಂತ ಹೇಳಿದ್ರೆ 5 ವರ್ಗಗಳು. 5 ವರ್ಗಗಳಲ್ಲಿ ಶುಭಗ್ರಹ ಸಂಯೋಗ ಬಂತು ಅಂತಂದ್ರೆ ಅವಾಗ ಅದನ್ನ ಸಿಂಹಾಸನ ಅಂತ ಕರಿತೇವೆ.
ಅದರಲ್ಲಿದ್ರೆ ಏನಾಗ್ತಾನೆ, ನೃಪೇಂದ್ರ ದಯಿತಂ, ರಾಜನಿಗೆ ಅತ್ಯಂತ ಪ್ರಿಯನಾದವನು ಅಂತ. ದಯಿತ ಅಂದ್ರೆ ಪ್ರಿಯ ಅಂತ. ನೃಪೇಂದ್ರ ದಯಿತಂ ಅಂತಂದ್ರೆ ರಾಜನಿಗೆ ಅತ್ಯಂತ ಪ್ರಿಯನಾದವನು, ಟ್ರಸ್ಟ್ ವರ್ತಿ ಅಂತ ಲೆಕ್ಕ, ಕಾನ್ಫಿಡಾಂಟ್ ಅಂತ ಹೇಳುವುದು. ರಾಜನು ಯಾರನ್ನ ನಂಬ್ತಾನೋ ಆ ರಾಜನು ನಂಬುವಂತಹ ವ್ಯಕ್ತಿಗಳಲ್ಲಿ ಒಬ್ಬನಾಗಿರ್ತಾನೆ ಅಂತ. ನೃಪೇಂದ್ರ ದಯಿತಂ ಅಷ್ಟೇ ಅಲ್ಲ, ಭೂಪಾಲ ತುಲ್ಯಂ, ಸಹಜವೇ ಅಲ್ವೇ. ಈಗ ರಾಜ ಯಾರನ್ನಾದ್ರೂ ಒಬ್ಬನ ನಂಬ್ತಾನೆ ಅಂತಾದ್ರೆ ಹಿ ವಿಲ್ ಎನ್ಶ್ಯೂರ್ ದಟ್ ಹಿಸ್ ಕಾನ್ಫಿಡೆಂಟ್ ಆಲ್ಸೋ ಲೀಡ್ಸ್ ಹಿಸ್ ಲೈಫ್ ದ ಸೇಮ್ ಸ್ಟ್ಯಾಂಡರ್ಡ್, ಅದೇ ಹಂತದಲ್ಲಿ ಅದೇ ಮಟ್ಟದಲ್ಲಿ ತನ್ನ ಜೀವನವನ್ನ ಅವನು ನಡೆಸಿಕೊಂಡು ಹೋಗೋದಕ್ಕೆ ಬೇಕಾದಂತಹ ಸವಲತ್ತುಗಳು ಸೌಕರ್ಯಗಳನ್ನ ರಾಜನಾದವನು ತನ್ನ ಮಿತ್ರನಿಗೆ ಒದಗಿಸಿಕೊಡ್ತಾನೆ, ತನ್ನ ಪ್ರೀತಿ ಪಾತ್ರನಾದವನಿಗೆ ಒದಗಿಸಿಕೊಡ್ತಾನಾದ್ರಿಂದ ಈ ಸಿಂಹಾಸನಾಂಶದಲ್ಲಿ ಒಂದು ಗ್ರಹ ಬಿದ್ದಾಗ ಅವರು ರಾಜ ಸದೃಶವಾದಂತಹ ಒಂದು ಬಾಳಾಟವನ್ನ ಮಾಡ್ತಾರೆ ಎಂಬುದಾಗಿ ಈ ಶ್ಲೋಕದಲ್ಲಿ ತಾತ್ಪರ್ಯವನ್ನು ನಾವು ಗ್ರಹಿಸಬೇಕು. ಮುಂದಕ್ಕೆ ಶ್ರೇಷ್ಠಾಶ್ವದ್ವಿಪವಾಹನಾದಿ ವಿಭವಂ ಪಾರಾವತಾಧಿಷ್ಠಿತ ಸತ್ಕೀರ್ತಿಂ ಯದಿ ದೇವಲೋಕ ಸಹಿತೋ ಭೂಮಂಡಲಾಧೀಶ್ವರಂ ವಂದ್ಯಂ ಭೂಪತಿಭಿಃ ಸುರೇಂದ್ರ ಸದೃಶಂ ತ್ವೈರಾವತಾಂಶ ಸ್ಥಿತಃ ಸದ್ಭಾಗ್ಯಂ ಧನಧಾನ್ಯ ಪುತ್ರ ಸಹಿತಂ ಭೂಪಂ ವಿದಧ್ಯಾತ್ ಗ್ರಹಃ. ಗ್ರಹಃ ವಿದಧ್ಯಾತ್, ಗ್ರಹವು ಈ ರೀತಿಯಾದಂತಹ ಫಲವನ್ನು ಉಂಟು ಮಾಡುತ್ತೆ. ಒಂದು ಗ್ರಹ ಈ ರೀತಿಯಾಗಿ ಬಂದ್ರೆ ಈ ಫಲ ಬರುತ್ತೆ ಅಂದ್ರೆ 3-4 ಗ್ರಹಗಳು ಈ ರೀತಿಯಾದಂತಹ ಶುಭ ವರ್ಗಗಳನ್ನ ಪಡ್ಕೊಂಡ್ಬಿಟ್ರೆ ಅವಾಗ ಅವಶ್ಯವಾಗಿ ರಾಜಯೋಗಾದಿಗಳನ್ನ ಹೇಳಬೇಕು. ರಾಜಯೋಗಾದಿಗಳೆಲ್ಲ ಯಾಪ್ಯಾಹ ಅಂತ ವರಾಹಮಿರರು ಹೇಳ್ತಾರೆ. ಅದರ ದಾರ್ಢ್ಯವನ್ನು ಹೇಗೆ ತೀರ್ಮಾನ ಮಾಡುವುದು ಅಂತ ಕೇಳಿದ ಪಕ್ಷ ಈ ರೀತಿಯಾದಂತಹ ದಶವರ್ಗಾದಿಗಳನ್ನ ನೋಡಿ ನಾವು ಒಂದು ಯೋಗದ ಬಲಾಬಲವನ್ನ, ದಾರ್ಢ್ಯವನ್ನ, ದೃಢತೆಯನ್ನ ಹೇಳಬೇಕು. ಯಾವುದೇ ಒಂದು ಫಲ ಅತ್ಯವಶ್ಯವಾಗಿ ಅವರಿಗೆ ಅನುಭವಕ್ಕೆ ಬರುಲ್ವೇ ಅಂತ ಕೇಳಿದಾಗ ಹೇಗೆ ತೀರ್ಮಾನ ಮಾಡೋದು ಅಂತ ತಬ್ಬಿಬ್ಬಾಗುವಂತಹ ಸನ್ನಿವೇಶ ಬಂದಾಗ ದಶವರ್ಗವನ್ನ ನೋಡಬೇಕು. ದಶವರ್ಗದಿಂದ ಇದನ್ನೆಲ್ಲ ಚಿಂತನೆ ಮಾಡಬೇಕು. ಆಗ್ಲಿ, ಈಗ ಪಾರಾವತಾಂಶದಲ್ಲಿ ಒಂದು ವೇಳೆ ಗ್ರಹ ಇದ್ದರೆ ಆಗ ಆ ವ್ಯಕ್ತಿಯು, ಆ ಜಾತಕನು ಏನಾಗ್ತಾನೆ, ಶ್ರೇಷ್ಠಾಶ್ವದ್ವಿಪವಾಹನಾದಿ ವಿಭವಂ, ಉತ್ತಮವಾದಂತಹ ಕುದುರೆ, ದ್ವಿಪ, ಆನೆ, ವಾಹನ, ರಥಾದಿಗಳು, ಇವತ್ತಿನ ಕಾಲದಲ್ಲಿ ಕಾರು, ಒಳ್ಳೊಳ್ಳೆ ಬೈಕ್ಗಳು, ಆ ರೀತಿಯಾದಂತಹ ಸಲಕರಣೆಗಳು ಅವನಿಗೆ ಬರುತ್ತೆ ಅಂತ ಲೆಕ್ಕ. ಆಮೇಲೆ ದೇವಲೋಕಾಂಶದಲ್ಲಿ ಒಂದು ವೇಳೆ ಗ್ರಹ ಇದ್ದರೆ ಆಗ ಆ ಜಾತಕನು ಸತ್ಕೀರ್ತಿಂ, ಒಳ್ಳೆಯ ಹೆಸರನ್ನು ಸಂಪಾದನೆ ಮಾಡ್ತಾನೆ ಅಂತ ಲೆಕ್ಕ. ಅದೇ ರೀತಿಯಾಗಿ ಭೂಮಂಡಲಾಧೀಶ್ವರಂ, ಒಂದು ಭೂಮಂಡಲಕ್ಕೆ ಅಧಿಪತಿ ಆಗ್ತಾನೆ. ಅವನಿಗೆ ಬೇರೆ ಯೋಗಗಳೆಲ್ಲವೂ ಕೂಡಿಕೊಂಡು ಬಂದ್ರೆ ತಹಸೀಲ್ದಾರನಾಗಬಹುದು, ಡಿಸ್ಟ್ರಿಕ್ಟ್ ಕಮಿಷನರ್ ಆಗಬಹುದು. ಆಯಾಯ ಗ್ರಹಗಳ ಪರಿಸ್ಥಿತಿಯನ್ನು ನೋಡಿ, ಯಾವ ಭಾವ ಇತ್ಯಾದಿಗಳನ್ನೆಲ್ಲ ನೋಡಿ ಒಂದು ತೀರ್ಮಾನಕ್ಕೆ ನಾವು ಬರಬೇಕಾದಂತಹ ಸನ್ನಿವೇಶವಿರುತ್ತೆ. ಆದ್ರೆ ಈ ದಶವರ್ಗದ ಚಿಂತನೆಯೂ ಕೂಡ ಅಲ್ಲಿ ಮಹತ್ವಪೂರ್ಣದ್ದಾಗುತ್ತೆ ಅನ್ನೋದನ್ನ ತಿಳಿಸೋದಕ್ಕೋಸ್ಕರವಾಗಿ ಇಷ್ಟೆಲ್ಲ ವಿಷಯವನ್ನ ಜ್ಞಾಪಿಸ್ಕೊಂಡಿರುತ್ತೆ. ಆಮೇಲೆ ಕೊನೆಯದಾಗಿ ಐರಾವತಾಂಶದಲ್ಲಿ ಅಂದ್ರೆ ದಶವರ್ಗದಲ್ಲಿ 9 ವರ್ಗಗಳು ಒಂದು ವೇಳೆ ಶುಭ ಸಂಯೋಗವನ್ನು ಹೊಂದಿದೆ ಅಂದ್ರೆ ಯಾವ್ದಾದ್ರು ಒಂದು ಗ್ರಹಕ್ಕೆ, ಇದು ಬಹಳ ಅಪರೂಪವಾಗಿ ಬರುವಂತಹ ಯೋಗ ಇವೆಲ್ಲ. ಹಾಗೆ ಬಂದಾಗ ಏನಾಗುತ್ತೆ ಅಂತ ಕೇಳಿದ್ರೆ ವಂದ್ಯಂ ಭೂಪತಿಭಿ, ಅವನು ರಾಜ ಆಗ್ತಾನೆ ಅನ್ನೋದು ಬೇರೆ ವಿಷಯ. ಭೂಪತಿಭಿ ವಂದ್ಯಂ, ರಾಜಾಧಿರಾಜರುಗಳು ಕೂಡ ಇವನಿಗೆ ನಮಸ್ಕರಿಸುತ್ತಾರೆ ಅಂಥವನಾಗ್ತಾನೆ. ವಂದ್ಯಂ ಭೂಪತಿಭಿ ಅಷ್ಟೇ ಅಲ್ಲ, ಸುರೇಂದ್ರ ಸದೃಶಂ, ಇಂದ್ರನಿಗೆ ಸರಿಸಮಾನವಾದಂತಹ ಸಂಪತ್ತನ್ನ, ಭೋಗಭಾಗ್ಯಗಳನ್ನ ಅನುಭವಿಸ್ತಾನೆ. ಅಷ್ಟೇ ಅಲ್ಲದೆ ಸದ್ಭಾಗ್ಯಂ, ಇವನ ಭಾಗ್ಯ ಯಾವಾಗಲೂ ಕೂಡ ಇವನ ಜೊತೆಗಿರುತ್ತೆ. ಧನ ಧಾನ್ಯ ಪುತ್ರ ಸಹಿತಂ, ಧನ ಧಾನ್ಯ, ಧನ ಅಂದ್ರೆ ಹಣಕಾಸು, ಧಾನ್ಯ ಅಂತಂದ್ರೆ ದ್ರವ್ಯ ಸಂಪತ್ತು, ಪುತ್ರ ಪೌತ್ರಾದಿಗಳು ಇವರೆಲ್ಲರೂ ಕೂಡ ಇರ್ತಾರೆ. ಭೂಪಂ ವಿದಧ್ಯಾತ್ ಗ್ರಹ, ಇವನು ಸ್ವತಃ ರಾಜನಾಗಿರ್ತಾನೆ. ಈ ರೀತಿಯಾಗಿ ಒಂದು ಫಲವನ್ನ ಹೇಳಿದ್ರು. ಈಗ ಒಂದು ಸಾಮಾನ್ಯವಾಗಿ ಈ ವಿಷಯವನ್ನ ಸಂಗ್ರಹ ಮಾಡಿ ಒಂದು ಶ್ಲೋಕದಲ್ಲಿ ಈ ವಿಷಯಕ್ಕೆ ಒಂದು ಸಣ್ಣದಾದಂತಹ ಒಂದು ತೆರೆಯನ್ನು ಎಳೆಯೋದಿಕ್ಕೆ ಇದನ್ನ ತಾತ್ಪರ್ಯವನ್ನು ಹೇಳ್ತಾ ಇದ್ದಾರೆ. ಯದ್ವರ್ಗೇಷ್ವಖಿಲೇಷು ಮೃತ್ಯುರಬಲೇಷ್ವತ್ರಾಥ ವಕ್ಷ್ಯೇ ಕ್ರಮಾತ್ ನಾಶಂ ದುಃಖಮನರ್ಥತಾಂಚ ವಿಸುಖಂ ಬಂಧು ಪ್ರಿಯಂ ತದ್ವರಂ ಭೂಪೇಷ್ಟಂ ಧನಿನಂ ನೃಪಂ ನೃಪವರಂ ವರ್ಗೇ ಬಲಿಷ್ಠೇಖಿಲೆ ವರ್ಧಿಷ್ಣುಂ ಸುಖಿನಂ ನೃಪಂ ಗದಮೃತಿ ಬಾಲಾದ್ಯವಸ್ಥಾ ಫಲಂ. ಈಗ 2 ವಿಷಯ ಬರುತ್ತೆ ಈ ಶ್ಲೋಕದಲ್ಲಿ. ಈಗ ನೋಡಿ, ಯದ್ವರ್ಗೇಶು ಅಖಿಲೇಶು ಅಬಲೇಶು, ಎಲ್ಲ ವರ್ಗಗಳಲ್ಲೂ, ದಶವರ್ಗದಲ್ಲಿ 10ಕ್ಕೆ 10 ವರ್ಗದಲ್ಲೂ ಬಲಹೀನರಾದಂತಹ ಗ್ರಹದ ಸಂಪರ್ಕ ಬಂದು ಹೋಯಿತು ಯಾವುದೋ ಒಂದು ಭಾವಕ್ಕೆ ಅಥವಾ ಯಾವುದೋ ಒಂದು ಗ್ರಹಕ್ಕೆ ಅಂತ ಇಟ್ಕೊಳ್ಳಿ.
ರವಿಯ ದಶವರ್ಗವನ್ನ ಮಾಡ್ತಾ ಇದೀವಿ. ರವಿಯ ದಶವರ್ಗದಲ್ಲಿ ಬಂದಂತಹ ಎಲ್ಲ ಗ್ರಹಗಳು ಕೂಡ ನೀಚರಾಗಿದ್ದಾರೆ, ಶತ್ರುಕ್ಷೇತ್ರದಲ್ಲಿದ್ದಾರೆ, ಒಟ್ಟಾರೆ ಬಲವಿಲ್ಲ ಅವ್ರಿಗೆ ಅಂತ ಆದ್ರೆ ಅಬಲೇಶು ಬಲಹೀನರಾಗಿದ್ದಾಗ ಎಲ್ಲ ಅಖಿಲೇಶು ವರ್ಗೇಶು ಬಲಹೀನೇಶು ಅಬಲೇಶು ಮೃತ್ಯು, ಅವನಿಗೆ ಮೃತ್ಯು ಆಗುತ್ತೆ. ಆ ಕ್ಷಣದಲ್ಲಿ ಮೃತ್ಯು ಅಂತ ಹೇಳಬೇಕು. ಬಹಳ ಅಪರೂಪಕ್ಕೆ ಬರುವಂತಹ ಯೋಗ ಇದು. ಆದ್ರೆ ಕೆಲವು ಮಕ್ಕಳು ಹುಟ್ಟಿ ತಕ್ಷಣದಲ್ಲೇ ಸಾವನ್ನ ಪಡ್ಕೊಂಡ್ಬಿಡ್ತಾರೆ. ಅವಾಗ ಎಲ್ಲಾ ಸಮಯದಲ್ಲೂ ಬಾಲಾರಿಷ್ಟವೊಂದನ್ನೇ ಇರುತ್ತೆ ಅಂತ ನೋಡಕ್ ಬರೋಲ್ಲ. ಈ ರೀತಿಯಾದಂತಹ ಯೋಗಗಳು ಇದ್ದಿರಬಹುದು. ಇದನ್ನು ಕೂಡ ನಾವು ನೋಡ್ಕೊಳ್ಬೇಕು. ಅದೇ ರೀತಿಯಾಗಿ ಕ್ರಮವಾಗಿ ಹೇಳ್ತಾ ಇದ್ದಾರೆ, ಕ್ರಮಾತುವಕ್ಷಿಯೆ 10 ಅಶುಭ ಗ್ರಹಗಳ ಸಂಪರ್ಕ ಬಂದ್ಬಿಟ್ರೆ ಮೃತ್ಯು. 9 ವರ್ಗಗಳು ಒಂದು ವೇಳೆ ಪಾಪಗ್ರಹದಿಂದ ಕೂಡಿದ್ರೆ, ಬಲಹೀನ ಗ್ರಹಗಳಿಂದ ಕೂಡಿದ್ರೆ ಅವಾಗ ನಾಶ ಉಂಟಾಗತ್ತೆ. ಅಂದ್ರೆ ಇದತ್ತೆ ವಿಷಯ ಕಣ್ಮರೆಯಾಗಿ ಹೋಗುತ್ತೆ ಅಂತ. ಇದನ್ನೆಲ್ಲ ಬಹಳ ಸೂಕ್ಷ್ಮವಾಗಿ ಚಿಂತನೆ ಮಾಡಬೇಕು. ಆಮೇಲೆ 8 ವರ್ಗಗಳು ಒಂದು ವೇಳೆ ಪಾಪ ಸಂಯೋಗವನ್ನ ಅಥವಾ ದುರ್ಬಲರಾದಂತಹ ಗ್ರಹಗಳಿಂದ ಬಂದ್ಬಿಟ್ರೆ ದುಃಖ. 7 ಬಂದ್ರೆ ಅನರ್ಥ. ಮಾಡಿ ಯಾವ ಕೆಲಸ ಕೈ ಹಾಕಿದ್ರೂ ಸಫಲ ಆಗೋಲ್ಲ, ವ್ಯರ್ಥವಾಗತ್ತೆ ಅಂತ ಲೆಕ್ಕ. ಅದನ್ನ ಅನರ್ಥ ಅಂತ ಕರೆದ್ರು. ಆಮೇಲೆ 6 ಇದ್ರೆ ವಿಸುಖ, ಸುಖಹೀನತೆ. 5 ಇದ್ರೆ ಬಂಧು ಪ್ರಿಯ ಅಂತ ಕರೆದ್ರು. ಈಗ 5 ವರ್ಗ ಅಂತಂದಾಗ ಅದರಲ್ಲಿ ಏನಾಗುತ್ತೆ, ಒಂದು ಬ್ಯಾಲೆನ್ಸ್ ಬಂದು ಹೋಗುತ್ತೆ. 5 ಶುಭವೂ ಬರುತ್ತೆ, 5 ಅಶುಭವೂ ಬರುತ್ತೆ ಅಂತ ಲೆಕ್ಕ. ಅಂದ್ರೆ 5 ದುರ್ಬಲರು, 5 5 ಬಲವಂತರು ಅಂದ್ರೆ ಬಲಿಷ್ಠರು. ಹೀಗೆ ಬಂದಾಗ ಅವಾಗ ಬಂಧು ಪ್ರಿಯ, ಬಂಧುಗಳಿಗೆ ಬೇಕಾದಂಥವನಾಗ್ತಾನೆ. ಅದೇ ರೀತಿಯಾಗಿ 6 ಬಂದ್ರೆ ಅವಾಗ ಬಂಧುಗಳಲ್ಲಿ ಶ್ರೇಷ್ಠನಾಗ್ತಾನೆ. ತದ್ವರಂ ಅಂದ್ರೆ ಬಂಧುಷು ವರಂ, ಬಂಧುಗಳಲ್ಲಿ ಶ್ರೇಷ್ಠನಾಗ್ತಾನೆ ಅಂತ ಲೆಕ್ಕ. 7 ಹೀಗೆ 3ರಲ್ಲಿ ಹೀಗೆ ಬಂದ್ರೆ ಅಂದ್ರೆ ಈಗ ಇದನ್ನ ಇನ್ಕ್ರೀಸ್ ಬೇಕಿದ್ರು ಮಾಡ್ಬೋದು, ಡಿಕ್ರೀಸ್ ಬೇಕಿದ್ರು ಮಾಡ್ಬೋದು. ಅಂದ್ರೆ ಹಿಂದೆ ಹೇಳಿದಂತಹ ಫಲವನ್ನ ಮತ್ತೆ ಸಂಗ್ರಹನೂ ಮಾಡಿ ಹೇಳಬಹುದು. 3ರಲ್ಲಿ ಅವರಿಗೆ ಒಂದು ವೇಳೆ ಪಾಪ ಗ್ರಹಗಳು ಅಥವಾ ಬಲಹೀನರಾಗಿ ಗ್ರಹಗಳು ಆ ವರ್ಗವನ್ನ ಪಡ್ಕೊಂಡ್ರೆ ಭೂಪೇಷ್ಟಂ, ರಾಜನಿಗೆ ಬೇಕಾದವರು. ಅದೇ ರೀತಿಯಾಗಿ ಧನಿನಂ, ಧನವಂತರಾಗ್ತಾರೆ. ಅದೇ ರೀತಿಯಾಗಿ ನೃಪಂ, ನೃಪವರಂ, ರಾಜ ಮತ್ತು ರಾಜರುಗಳಲ್ಲಿ ಶ್ರೇಷ್ಠನಾದಂತಹ ವ್ಯಕ್ತಿಯಾಗಿ ಆಗ್ತಾರೆ. ವರ್ಗೇ ಬಲಿಷ್ಠೇ ಖಿಲೇ ನೃಪವರಂ ಅಂತ 10 ವರ್ಗದಲ್ಲೂ ಉತ್ತಮವಾದಂತಹ ಸಂಪರ್ಕ ಬಂದು ಹೋಯ್ತು ಅಂತ ಆದ್ರೆ, ಬಲಿಷ್ಠರಾದಂತಹ ಗ್ರಹಗಳ ಸಂಬಂಧ ಬಂತು ಅಂತ ಆದ್ರೆ ಅವಾಗ ವರ್ಗೇ ಅಖಿಲೇ ಬಲಿಷ್ಠೇ ನೃಪವರಂ, ಶ್ರೇಷ್ಠನಾದ ರಾಜನಾಗ್ತಾನೆ. ಇದು ಇಲ್ಲಿಯವರೆಗೆ ಹೇಳಿದಂತಹ ದಶವರ್ಗದ ಫಲಚಿಂತನೆಯ ಒಂದು ಅವಸ್ಥೆ. ಇಲ್ಲಿಗೆ ಒಂದು ವಿಷಯ ಮುಗೀತು. ಈಗ ಮತ್ತೊಂದು ವಿಷಯವನ್ನ ಈ ಶ್ಲೋಕದ ಕಡೆಯ ಪಾದದಲ್ಲಿ ಹೇಳ್ತಾ ಇದ್ದಾರೆ. ವರ್ಧಿಷ್ಣುಂ ಸುಖಿನಂ ನೃಪಂ ಗದ ಮೃತಿ ಬಾಲಾದ್ಯವಸ್ಥಾ ಫಲಂ. ಒಟ್ಟು 5 ಅವಸ್ಥೆಗಳನ್ನ ಹೇಳಿದ್ರು. ಬಾಲಃ ಕುಮಾರ ತರುಣೌ ಪ್ರವಯಾ ಮೃತಃ ಎಂಬುದಾಗಿ 5 ಅವಸ್ಥೆಗಳನ್ನ ಹೇಳಿದ್ದಾರೆ. ಹಿಂದೆ ಇದೇ ಅಧ್ಯಾಯದ 3ನೇ ಶ್ಲೋಕದಲ್ಲಿ ಈ ವಿಷಯವನ್ನ ನಾವು ನೋಡಿ ಆಗಿದೆ, ಗಮನಿಸಿ ಆಗಿದೆ. ಅದನ್ನ ತಾವುಗಳು ಮತ್ತೊಮ್ಮೆ ಅನುಸಂಧಾನ ಮಾಡಿಕೊಳ್ಬೇಕು. ಕ್ಷೇತ್ರೇಶು ಪೂರ್ಣಮುದಿತಂ ಎಂಬಂತಹ ಶ್ಲೋಕದಲ್ಲಿ ಬಾಲಃ ಕುಮಾರ ತರುಣೋ ಪ್ರವಯಾ ಮೃತಃ ಎಂಬುದಾಗಿ ಒಂದು ವಿಷಯ. ಷಡ್ಭಾಗ ಕ್ರಮಾದ್ಯುಜಿ ವಿಪರ್ಯಯಮಿತ್ಯವಸ್ಥಾ ಅಂತ 6 ಅಂಶಗಳಿಗೆ ಒಂದೊಂದು ಅವಸ್ಥೆ ಅಂತ. 30 ಅಂಶವನ್ನ 6ರಿಂದ ವಿಭಾಗ ಮಾಡಿದ್ರೆ, 5ರಲ್ಲಿ ವಿಭಾಗ ಮಾಡಿದ್ರೆ 6 ಅಂಶಕ್ಕೆ ಒಂದೊಂದು ಭಾಗ ಬರುತ್ತೆ. ಅದರಲ್ಲಿ ಮೊದಲನೇ 6 ಅಂಶವನ್ನ ಬಾಲಾವಸ್ಥೆ ಎಂಬುದಾಗಿಯೋ, ಆಮೇಲೆ ಕುಮಾರಾವಸ್ಥೆ ಎಂಬುದಾಗಿಯೋ, ಆಮೇಲೆ ತರುಣಾವಸ್ಥೆ ಎಂಬುದಾಗಿಯೋ, ಆಮೇಲೆ ಪ್ರೌಢಾವಸ್ಥೆ, ಮತ್ತೆ ಕೊನೆಯ 6 ಅಂಶವನ್ನ ಮೃತಾವಸ್ಥೆ ಎಂಬುದಾಗಿ ಕರಿತೇವೆ. ಹೀಗೆ ಗ್ರಹ ಸ್ಫುಟವನ್ನ ನೋಡ್ಕೊಳ್ಳಿ. ಲಗ್ನ ಸ್ಫುಟ, ಏನು ಸ್ಫುಟ ಸಿಗುತ್ತೆ ಆ ಸ್ಫುಟವನ್ನ ನೋಡಿದಾಗ ಆ ಗ್ರಹಗಳು ಒಂದು ವೇಳೆ ಆ ರಾಶಿಯ ಮಧ್ಯದಲ್ಲಿ ಇದ್ದಾಗ ಅವಕ್ಕೆ ತುಂಬಾ ಬಲ ಇರುತ್ತೆ ಅಂತ ಸಾಮಾನ್ಯವಾದ ಲೆಕ್ಕಾಚಾರ. ಇದನ್ನ ಅವಸ್ಥೆಯನ್ನ ನೋಡ್ಕೊಂಡು ಯಾವ್ಯಾವ ಗ್ರಹಗಳು ಯಾವ್ಯಾವ ಅವಸ್ಥೆಯಲ್ಲಿದ್ದಾಗ ಏನು ಫಲವನ್ನು ಕೊಡುತ್ತವೆ ಅಂತ, ಆ ಗ್ರಹಗಳು ಆ ಭಾವದಲ್ಲಿ ಆ ಬೇರೆ ಬೇರೆ ಚಿಂತನೆಯಿಂದ ನಾವು ಆ ಗ್ರಹದಿಂದ ಯಾವ ಫಲವನ್ನ, ಯಾವ ಕರ್ಮ ಫಲವನ್ನ ನಿರ್ದೇಶ ಮಾಡ್ತಾ ಇದ್ದೇವೆಯೋ ಆ ಕರ್ಮ ಫಲ ದ ಎನ್ಹ್ಯಾನ್ಸ್ಮೆಂಟ್ ಅನ್ನ ಇಲ್ಲಿ ನಾವು ಹೇಳ್ತಾ ಇದ್ದೇವೆ. ಅದರ ಒಂದು ಲೆನ್ಸ್ ಇದ್ದ ಹಾಗೆ, ಎನ್ಹ್ಯಾನ್ಸ್ಡ್ ಲೆನ್ಸ್ ಇದ್ದ ಹಾಗೆ. ಆ ರೀತಿಯಾಗಿ ಅದು ಬರುವಂತಹ ಫಲ ವರ್ಧಿಷ್ಣುಂ, ಹೆಚ್ಚೆಚ್ಚು ಬೆಳೆಯುವಂತಾಗತ್ತೆ ಬಾಲಾವಸ್ಥೆಯಲ್ಲಿದ್ರೆ. ಎರಡನೆಯದು ಕುಮಾರಾವಸ್ಥೆಯಲ್ಲಿದ್ರೆ ಸುಖಿನಂ, ಸುಖವನ್ನುಂಟು ಮಾಡುತ್ತೆ. ಅದೇ ತರುಣಾವಸ್ಥೆಯಲ್ಲಿದ್ರೆ, ತಾರುಣ್ಯಾವಸ್ಥೆ ಯೌವನಾವಸ್ಥೆಯಲ್ಲಿತ್ತು ಅಂತಾದ್ರೆ ಗ್ರಹ, ಅವಾಗ ಆ ಗ್ರಹವು ಆ ಭಾವದಲ್ಲಿದ್ದಾಗ ಯಾವ ಕರ್ಮ ಫಲವನ್ನ ನಾವು ಸೂಚಿಸುವುದಕ್ಕೆ ನಿರ್ಣಯ ಮಾಡಿದೇವ್ಯೋ
ಫಲಚಿಂತನೆಯೆಲ್ಲ ಮಾಡಿ ಇನ್ನೇನು ಫಲಾದೇಶ ಮಾಡಬೇಕು ಅನ್ನುವ ಸನ್ನಿವೇಶದಲ್ಲಿ ವರ್ಧಿಷ್ಣುಂ ಸುಖಿನಂ ನೃಪಂಗದ ಮೃತಿ ಬಾಲಾದ್ಯವಸ್ಥಾ ಫಲಂ ಅನ್ನುವಂತಹ ಸೂತ್ರ ಮನಸ್ಸಿಗೆ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಬಂದಾಗ ತರುಣಾವಸ್ಥೆಯಲ್ಲಿ ಗ್ರಹವಿದ್ದ ಪಕ್ಷ ಆ ಗ್ರಹವು ಕೊಡುವಂತಹ ಫಲ ನೃಪ ಸಮಾನವಾಗಿ ಕೊಡುತ್ತೆ ಅಂತ ಲೆಕ್ಕ, ರಾಜನಿಗೆ ಸಮಾನವಾದಂತಹ ಫಲವನ್ನು ಕೊಡುತ್ತೆ. ಅದೇ ರೀತಿಯಾಗಿ ಪ್ರೌಢಾವಸ್ಥೆಯಲ್ಲಿದ್ದರೆ ಗದ ರೋಗವನ್ನು ಉಂಟು ಮಾಡುತ್ತೆ. ಮೃತಿ ಮರಣಾವಸ್ಥೆಯಲ್ಲಿ ಗ್ರಹ ಇದ್ದ ಪಕ್ಷ ಅದು ಕೊಡುವಂತಹ ಫಲ ಮರಣವಾಗುತ್ತೆ. ರಾಜಯೋಗವೇ ಯೋಗಕಾರಕನಾಗಿ ಒಂದು ಗ್ರಹ ಬಂದಿದ್ದಾನೆ, ರಾಜಯೋಗವನ್ನು ಉಂಟು ಮಾಡ್ತಾ ಇರುವಂತಹ ಗ್ರಹ ಬಂದಿದ್ದಾನೆ. ಆದರೆ ಅವನು ಆ ರಾಶಿಯಲ್ಲಿ ಎಲ್ಲಿದ್ದಾನೆ ಅಂತ ಕೇಳಿದ್ರೆ ಕೊನೆಯ 6 ಅಂಶದಲ್ಲಿದ್ದಾನೆ. ಅವಾಗೇನು ಮೃತಾವಸ್ಥೆಯಲ್ಲಿದ್ದಾನೆ ಅಂತ ಲೆಕ್ಕ ಅಲ್ಲವೋ? ಮೃತಾವಸ್ಥೆಯಲ್ಲಿ ಗ್ರಹವಿದ್ರೆ ಏನು ಅಂತ ಲೆಕ್ಕ. ಏನು ಫಲ ಬಂದ್ರೂ ಅದು ಇವರ ಅನುಭವಕ್ಕೆ ಬರದೆ ಹಂಗೆ ಕಣ್ಮರೆಯಾಗಿ ಹೊರಟು ಹೋಗುತ್ತೆ, ಮೃತಪ್ರಾಯವಾದಂತಹ ಫಲ ಬರುತ್ತೆ ಎಂಬುದಾಗಿ. ಹೀಗೆ ಸಾಮಾನ್ಯವಾದಂತಹ ಒಂದು ದಶವರ್ಗದ ಚಿಂತನೆ, ದಶವರ್ಗದ ಸಂಬಂಧದಿಂದ ಏನೇನು ಫಲಗಳು ಒಂದು ಗ್ರಹ ಕೊಡೋದಕ್ಕೆ ಸಾಧ್ಯ ಎಂಬಂತಹ ವಿಷಯವನ್ನ ಇವತ್ತು ನಾವು ಗಮನಿಸಿದ್ದೇವೆ. ಮುಂದಕ್ಕೆ ಷಡ್ವರ್ಗೇಶು ಶುಭಗ್ರಹಾಧಿಕ ಗುಣೈ ಶ್ರೀಮಾಂಶ್ಚಿರಂಜೀವತಿ ಇತ್ಯಾದಿಯಾಗಿ ಪ್ರತ್ಯೇಕವಾಗಿ ಯಾವ ಯಾವ ವರ್ಗದಿಂದ ಏನೇನನ್ನ ವಿಶೇಷವಾಗಿ ಚಿಂತನೆ ಮಾಡಬಹುದು ಆ ವಿಶೇಷವಾದಂತಹ ಚಿಂತನೆಯನ್ನು ಕೂಡ ಮುಂದಕ್ಕೆ ಮಂತ್ರೇಶ್ವರರು ಹೇಳ್ತಾರೆ. ಆ ಭಾಗವನ್ನು ನಾವು ಮುಂದಿನ ಒಂದು ತರಗತಿಯಲ್ಲಿ ಗಮನಿಸೋಣ. ಧನ್ಯವಾದಗಳು. ನಮಸ್ಕಾರ.